ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾನು ರಾಷ್ಟ್ರೀಯ ಆದಾಯದ ವಿವಿಧ ಪರಿಭಾವನೆಗಳನ್ನು ಹೇಳ್ತಾ ಇದ್ದೀನಿ. ಡಿಫ್ರೆಂಟ್ ಕಾನ್ಸೆಪ್ಟ್ ಆಫ್ ದಿ ನ್ಯಾಷನಲ್ ಇನ್ಕಮ್ ಅಂತೇಳಿ. ಈ ರಾಷ್ಟ್ರೀಯ ಆದಾಯ ಅನೇಕ ಅತ್ಯಮೂಲ್ಯವಾಗಿರ್ತಕ್ಕಂಥ ಪರಿಭಾವನೆಗಳನ್ನು ಒಳಗೊಂಡಿದೆ. ಈ ರಾಷ್ಟ್ರೀಯ ಆದಾಯದ ಸಮಗ್ರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಈ ಪರಿಕಲ್ಪನೆಗಳನ್ನು ಅಭ್ಯಾಸ ಮಾಡುವುದು ಸೂಕ್ತವಾಗಿರ್ತಕ್ಕಂಥದ್ದು ಮತ್ತು ಅತ್ಯವಶ್ಯಕವಾಗಿರ್ತಕ್ಕಂಥ ಅಂಶಗಳು. ಅದರಲ್ಲಿ ಒಂದನೇದು GNP, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಆರ್ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಇಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ರಾಷ್ಟ್ರೀಯ ಆದಾಯದ ವಿಶ್ಲೇಷಣೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಮತ್ತು ವ್ಯಾಪಕವಾದ ಒಂದು ಪರಿಭಾವನೆಯಾಗಿದೆ. ಈ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ಏನು? ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದ ಎಲ್ಲ ಸರಕು ಸೇವೆಗಳ ಮಾರುಕಟ್ಟೆಯ ಒಟ್ಟು ಹಣರೂಪಿ ಮೌಲ್ಯವನ್ನು ನಾವು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಅಂದರೆ ಒಂದು ರಾಷ್ಟ್ರದಲ್ಲಿ ಉತ್ಪಾದನೆಯಾಗಿರ್ತಕ್ಕಂಥ ಸಮಗ್ರ ಆರ್ಥಿಕ ಉತ್ಪನ್ನವನ್ನು ಒಳಗೊಂಡಿರ್ತದೆ. ಇದರಲ್ಲಿ ಅಂದರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದ ಎಲ್ಲ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಇಲ್ಲಿ ಒಟ್ಟು ಅನ್ನೋ ಪದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಅದು ವಿಶೇಷವಾಗಿರ್ತಕ್ಕಂಥ ಅರ್ಥವಿದೆ. ಇದು ಗ್ರಾಸ್ ಅಂದರೆ ಒಟ್ಟು ಅಂತಂದರೆ ನಾವು ಉತ್ಪಾದನೆ ರಾಷ್ಟ್ರೀಯ ಆದಾಯದಲ್ಲಿ ಸವಕಳಿ ಅಥವಾ ದುರಸ್ತಿ ವೆಚ್ಚಗಳನ್ನು ಯಂತ್ರೋಪಕರಣಗಳ ಉತ್ಪಾದನೆಯಲ್ಲಿ ಬಳಕೆಯಾಗಿರ್ತಕ್ಕಂಥ ಸವಕಳಿ ಮತ್ತು ದುರಸ್ತಿ, ಡಿಪ್ರಿಷಿಯೇಷನ್ ಕಾಸ್ಟ್ ಅಂತ ಕರಿತೀವಿ, ಅವುಗಳನ್ನು ಇಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಇವೆಲ್ಲವೂ ಒಳಗೊಂಡಿರ್ತಕ್ಕಂಥದ್ದಕ್ಕೆ ನಾವು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಇಲ್ಲಿ ರಾಷ್ಟ್ರೀಯ ಉತ್ಪನ್ನವನ್ನು ನಾವು ಒಂದು ಸೂತ್ರದ ಮೂಲಕ ನೋಡ್ಬೋದು. ರಾಷ್ಟ್ರೀಯ ಉತ್ಪನ್ನ ಈಸ್ ಈಕ್ವಲ್ ಟು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಪ್ಲಸ್ ಸವಕಳಿ ವೆಚ್ಚ. ರಾಷ್ಟ್ರೀಯ ಉತ್ಪನ್ನ GNP ಈಸ್ ಈಕ್ವಲ್ ಟು NNP, ನೆಟ್ ನ್ಯಾಷನಲ್ ಪ್ರಾಡಕ್ಟ್, ಪ್ಲಸ್ ಡಿಪ್ರಿಷಿಯೇಷನ್ ಒಳಗೊಂಡಿರ್ತಕ್ಕಂಥ ಒಂದು ಅಂಶವಾಗಿರ್ತಕ್ಕಂಥದ್ದು. ಅಂದರೆ ಸವಕಳಿ ವೆಚ್ಚ ಅಥವಾ ದುರಸ್ತಿ ವೆಚ್ಚಗಳನ್ನು ನಾವು ಡಿಪ್ರಿಷಿಯೇಷನ್ ಅಂತ ಕರಿತೀವಿ, ಅವು ಒಳಗೊಂಡಿರ್ತಕ್ಕಂಥದ್ದು. ಹಾಗಾದರೆ ನಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಯಾವ ಅಂಶಗಳನ್ನು ಪರಿಗಣಿಸಬೇಕು? ದ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ಇನ್ GNP. ದಿಸ್ ಫಸ್ಟ್ ಒನ್, ಹಣರೂಪಿ ಮಾಪನವನ್ನು ಪರಿಗಣಿಸಬೇಕು. ಅದರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅಂತಂದರೆ ಮೆಜರ್ಮೆಂಟ್ ಇನ್ ದ ಟರ್ಮ್ಸ್ ಆಫ್ ಮನಿ ಓನ್ಲಿ, ನಾಟ್ ಫಾರ್ ದಿ ಗೂಡ್ಸ್ ಆರ್ ದಿ ಬಟರ್ ಸಿಸ್ಟಮ್ ಗೂಡ್ಸ್. ಇದರಲ್ಲಿ ಹಣರೂಪಿ ಮಾಪನವನ್ನು, ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಹಣದ ರೂಪದಲ್ಲಿ ಅಳತೆ ಮಾಡಲಾಗ್ತದೆ. ಅಂದರೆ ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲಾದ ಎಲ್ಲ ಸರಕು ಮತ್ತು ಸೇವೆಗಳ ಹಣರೂಪಿ ಮೌಲ್ಯವನ್ನು ಪ್ರಸ್ತುತ ಬೆಲೆಗಳಲ್ಲಿ ಮಾಪನವನ್ನು ಅಳತೆ ಮಾಡಲಾಗ್ತದೆ. ಹಣರೂಪಿ ಪ್ರಸ್ತುತ ಬೆಲೆಯಲ್ಲಿ, ನಾಟ್ ಇನ್ ಫ್ಯೂಚರ್ ಆರ್ ದಿ ಹಿಂದಿಂದು ಅಥವಾ ಮುಂದಿನ ಬೆಲೆಗಳಲ್ಲಿ ಅಲ್ಲ, ಮಾರುಕಟ್ಟೆ ಬೆಲೆಗಳಲ್ಲಿ ಹಣದ ರೂಪದಲ್ಲಿ ಪರಿಗಣಿಸಬೇಕು. ಅದು ಹಣದ ರೂಪದಲ್ಲಿ ಮಾತ್ರ ಇರಬೇಕು. ಇನ್ನು ಎರಡನೇದು, ಕೇವಲ ಅಂತಿಮ ಸರಕುಗಳ ಪರಿಗಣನೆ, ಕನ್ಸಿಡರ್ ಆಫ್ ದಿ ಓನ್ಲಿ ಫೈನಲ್ ಗೂಡ್ಸ್, ನಾಟ್ ಫಾರ್ ದಿ ಇಂಟರ್ಮಿಡಿಯೇಟರಿ ಗೂಡ್ಸ್ ಆರ್ ದಿ ಕ್ವಾಸಿ ಪ್ರೊಡಕ್ಷನ್ ಗೂಡ್ಸ್. ಅವು ಅರೆ ಉತ್ಪಾದಿತ ವಸ್ತುಗಳಾಗಿರ್ಬೋದು ಅಥವಾ ಮಧ್ಯವರ್ತಿ ಸರಕುಗಳು ಆಗಿರಬಾರ್ದು. ಅದು ಕೇವಲ ಅಂತಿಮ ಸರಕುಗಳನ್ನು ಮಾತ್ರ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಅದು ಅಂದಾಗ ಮಾತ್ರ ಇಲ್ಲಿ ದ್ವಿಗಣನೆಗೆ ಅದರ ದ್ವಿಗಣನೆಯ ಪಾತ್ರ ಇರಲ್ಲ. ಅದನ್ನು ತಪ್ಪಿಸಲು ಡಬಲ್ ಕೌಂಟಿಂಗ್ ಅಂತ ಕರಿತೀವಿ. ಆ ಡಬಲ್ ಕೌಂಟಿಂಗನ್ನು ತಪ್ಪಿಸಲು ಇದು ಸಾಧ್ಯವಾಗ್ತದೆ. ಹಾಗಾಗಿ ದ ಕನ್ಸಿಡರ್ ಓನ್ಲಿ ಫಾರ್ ದಿ ಫೈನಲ್ ಗೂಡ್ಸ್. ಆಮೇಲೆ ಮೂರನೇದು ಅಂತಂದರೆ ಕೇವಲ ಪ್ರಸ್ತುತ ವರ್ಷದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಪರಿಗಣನೆ, ಕನ್ಸಿಡರ್ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರಾಡಕ್ಟ್ ಓನ್ಲಿ ಇನ್ ಕರೆಂಟ್ ಇಯರ್. ಪ್ರಸ್ತುತ ವರ್ಷದಲ್ಲಿ ಉತ್ಪಾದನೆಯಾಗಿರ್ತಕ್ಕಂಥ ಸರಕು ಮತ್ತು ಸೇವೆಗಳನ್ನು ಮಾತ್ರ ಪರಿಗಣನೆ ಮಾಡಬೇಕು. ಇಲ್ಲಿ ಒಟ್ಟು ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ಪ್ರಸಕ್ತ ವರ್ಷದಲ್ಲಿ ಉತ್ಪಾದನೆಯಾಗಿರ್ತಕ್ಕಂಥ ಸರಕು ಮತ್ತು ಸೇವೆಗಳನ್ನು ಮಾತ್ರ ಪರಿಗಣನೆ ಮಾಡಬೇಕು. ಹಿಂದಿನ ವರ್ಷ ಉತ್ಪಾದನೆಯಾಗಿ ಸ್ಟಾಕ್ ಇರುವಂಥ ವಸ್ತುಗಳನ್ನು ಪರಿಗಣನೆ ತೆಗೆದುಕೊಳ್ಳಬಾರ್ದು. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಏನು ಕನ್ಸಿಡರ್ ಆಗ್ತದಲ್ಲ ಆ ವಸ್ತುಗಳನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಅಂದಾಗ
ಇದು ರಾಷ್ಟ್ರೀಯ ಉತ್ಪನ್ನಕ್ಕೆ ಸೇರ್ಪಡೆಯಾಗ್ತದೆ. ಹಳೆಯ ಕೆಲವೊಂದು ವಸ್ತುಗಳು ವರ್ಗಾವಣೆಯ ಗಳಿಕೆಗಳಾಗಿರ್ತವೆ. ಫಾರ್ ಎಕ್ಸಾಂಪಲ್, ಅದರಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥ ಷೇರುಗಳಾಗಿರ್ಬೋದು, ಹಳೆಯ ಸರಕುಗಳಾಗಿರ್ಬೋದು, ಸಾಲಪತ್ರಗಳಾಗಿರ್ಬೋದು, ಇವುಗಳನ್ನು ಮಾರಾಟವನ್ನು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸೇರಿಸಲಾಗುವುದಿಲ್ಲ. ಪ್ರಸ್ತುತ ವರ್ಷದಲ್ಲಿ ಕೆಲವೊಂದು ಟ್ರಾನ್ಸ್ಫರಬಲ್ ಪೇಮೆಂಟ್ಸ್ ಆಗಿರ್ತವೆ, ಟ್ರಾನ್ಸ್ಫರಬಲ್ ಪೇಮೆಂಟ್ಸ್ಗಳಾಗಿರ್ತವೆ, ಅವನ್ನ ಹಾಕೋ ಹಾಗಿಲ್ಲ, ಇದರಲ್ಲಿ ಸೇರಿಸೋ ಹಾಗಿಲ್ಲ. ಅದಕ್ಕೆ ನಾವು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸೇರಿಸೋ ಹಾಗಿಲ್ಲ. ಇನ್ನು ನೆಕ್ಸ್ಟ್, ವರ್ಗಾವಣೆಯ ಗಳಿಕೆಗಳ ಸೇರ್ಪಡೆ ಇರುವುದಿಲ್ಲ. ನೋ ಇನ್ಕ್ಲೂಷನ್ಸ್ ಆಫ್ ದಿ ಟ್ರಾನ್ಸ್ಫರ್ ಅರ್ನಿಂಗ್ಸ್. ಟ್ರಾನ್ಸ್ಫರ್ ಅಂತ ವರ್ಗಾವಣೆಯ ಗಳಿಕೆಗಳು. ಉದಾಹರಣೆಗೆ ಇಲ್ಲಿ ರಾಷ್ಟ್ರೀಯ ಉತ್ಪನ್ನಗೆ ಸ್ವೀಕರಿಸಲಾಗಿರ್ತಕ್ಕಂಥ ಅಥವಾ ಹಣ ಪಾವತಿಗೆ ಬೇಕಾಗಿರ್ತಕ್ಕಂಥ ಅಂದರೆ ವರ್ಗಾವಣೆಯ ಗಳಿಕೆಗಳಾಗಿರ್ತಕ್ಕಂಥ, ಫಾರ್ ಎಕ್ಸಾಂಪಲ್ ಅದನ್ನು ನಿರುದ್ಯೋಗ ಭತ್ಯೆ ಅಥವಾ ವೃದ್ಧಾಪ್ಯ ವೇತನ, ಸಾರ್ವಜನಿಕ ಸಾಲಗಳ ಮೇಲಿನ ಬಡ್ಡಿ ಮುಂತಾದವುಗಳು ರಾಷ್ಟ್ರೀಯ ಉತ್ಪನ್ನದ ವ್ಯಾಪ್ತಿಗೆ ಬರುವುದಿಲ್ಲ. ಅಂಥವುಗಳನ್ನು ಇಲ್ಲಿ ಪರಿಗಣನೆ ತೆಗೆದುಕೊಳ್ಳುವ ಹಾಗಿಲ್ಲ. ಅವು ಟ್ರಾನ್ಸ್ಫರಬಲ್ ಪೇಮೆಂಟ್ ಆಗಿರ್ಬಾರ್ದೆ, ಅರ್ನಿಂಗ್ಸ್ ಆಗಿರ್ತದೆ. ಅದರಿಂದ ರಿವಾರ್ಡ್ಸ್ಗಳೇನೂ ಇರಲ್ಲ. ಯಾಕಂದರೆ ವೃದ್ಧಾಪ್ಯ ವೇತನದಿಂದ, ವಿಧವಾ ವೇತನದಿಂದ, ನಿರುದ್ಯೋಗ ವೇತನದಿಂದ, ಅಂಗವಿಕಲ ವೇತನದಿಂದ ಇವುಗಳಿಂದ ರಿವಾರ್ಡ್ಸ್ ಏನಿರಲ್ಲ. ರಿವಾರ್ಡ್ಸ್ ಬೀಳ್ತಕ್ಕಂಥದ್ದು ಮಾತ್ರ ಇಲ್ಲಿ ಕನ್ಸಿಡರ್ನ ತೆಗೆದುಕೊಳ್ಬೇಕು. ಆಮೇಲೆ ಬೆಲೆಯ ಏರಿಳಿತಗಳಿಂದ ಸಂಭವಿಸುವ ಲಾಭಗಳು ಮತ್ತು ನಷ್ಟಗಳನ್ನು ಇಲ್ಲಿ ಸೇರ್ಪಡಿಸುವ ಹಾಗಿಲ್ಲ. ನೋ ಇನ್ಕ್ಲೂಷನ್ಸ್ ಆಫ್ ದಿ ಪ್ರಾಫಿಟ್ ಆರ್ ದಿ ಲಾಸ್ ಆಫ್ ದಿ ರಿಸಲ್ಟಿಂಗ್ ಫ್ರಮ್ ಪ್ರೈಸ್ ಫ್ಲಕ್ಚುಯೇಷನ್ಸ್ನಿಂದ ಕೆಲವೊಂದು ಉದ್ಯಮದಲ್ಲಿ ಸರಕುಗಳು ಬೆಲೆಗಳಿಂದ ಹೆಚ್ಚು ಕಡಿಮೆ ಆಗ್ಬೋದು, ಅಥವಾ ಸರಕು ಲಾಭ ಆಗ್ಬೋದು ಅಥವಾ ನಷ್ಟ ಆಗ್ಬೋದು. ಅವು ಎಲ್ಲವುಗಳನ್ನು ಇಲ್ಲಿ ಸೇರಿಸೋ ಹಾಗಿಲ್ಲ. ಸಂಪೂರ್ಣವಾಗಿ ಆ ಬೆಲೆಗಳ ಏರಿಳಿತಗಳಿಂದ ಒಂದೊಂದು ಸರಿ ಹಣದುಬ್ಬರದಿಂದ, ಹಣದ ಬೆಲೆ ಏರಿಳಿತಗಳಿಂದ ಲಾಭ ಗಳಿಸುವ ಸಾಧ್ಯತೆಗಳಿರ್ತದೆ. ಅಂಥ ಅರ್ನಿಂಗ್ಸ್ ಪೇಮೆಂಟ್ಸನ್ನು ಇಲ್ಲಿ ಸೇರಿಸೋ ಹಾಗಿಲ್ಲ. ಅಥವಾ ಮುಗ್ಗಟ್ಟಿನ ಸಮಯ ಬಂದಾಗ ಮುಗ್ಗಟ್ಟಿನಿಂದ ಸರಕುಗಳು ಬೆಲೆಗಳ ಇಳಿತ ಕಾಣಬಹುದು, ಅಂಥ ನಷ್ಟಗಳು ಸಂಭವಿಸ್ತವೆ ಕೈಗಾರಿಕೆಗಳಿಗೆ ಅಥವಾ ಉತ್ಪಾದಕರಿಗೆ. ಅಂಥ ಅರ್ನಿಂಗ್ಸನ್ನು ಸಹ ಇಲ್ಲಿ ಸೇರಿಸೋ ಹಾಗಿಲ್ಲ, ರಾಷ್ಟ್ರೀಯ ಉತ್ಪನ್ನದಲ್ಲಿ ಸೇರೋ ಹಾಗಿಲ್ಲ. ಇನ್ನು 6ನೇ ಅಂಶ ಅಂತಂದರೆ, ರಾಷ್ಟ್ರೀಯ ಒಟ್ಟು ಉತ್ಪನ್ನದಲ್ಲಿ ಪರಿಗಣಿಸಬೇಕಾಗಿರ್ತಕ್ಕಂಥ 6ನೇ ಅಂಶ, ಅಕ್ರಮ ಚಟುವಟಿಕೆಗಳಿಂದ ಗಳಿಸಿದ ಆದಾಯದ ಪರಿಗಣನೆ ಇರುವುದಿಲ್ಲ. ನೋ ಕನ್ಸಿಡರೇಷನ್ಸ್ ಆಫ್ ಇನ್ಕಮ್ ಅರ್ನ್ ಫ್ರಮ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್. ನೋ ಕನ್ಸಿಡರೇಷನ್ ಆಫ್ ಇನ್ಕಮ್ ಅರ್ನ್ ಫ್ರಮ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್. ಅಕ್ರಮ ಚಟುವಟಿಕೆಗಳ ಮೂಲಕ ಕಾನೂನನ್ನು ಉಲ್ಲಂಘಿಸಿ ಗಳಿಸಲಾಗಿರ್ತಕ್ಕಂಥ ಆದಾಯವನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸೇರಿಸೋ ಹಾಗಿಲ್ಲ. ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಲೈಕ್ ಕಳ್ತನ, ದೊಂಬೆ, ದರೋಡೆ ಅಥವಾ ರಾಬ್ರಿ ಅಥವಾ ತೆರಿಗೆ ಕಳ್ಳತನ ಇವೆಲ್ಲವನ್ನು ಮಾಡಲಾಗ್ತದೆ. ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಂತ ಏನು ಮಟಕ, ಜೂಜ್, ಅಫೀಮೋ ಇವುಗಳನ್ನು ಮಾರಾಟ ಮಾಡಿ ಗಳಿಸಿರ್ತಕ್ಕಂಥ ಆದಾಯವು ಇಲ್ಲಿ ಕನ್ಸಿಡರ್ ಆಗಲ್ಲ. ಆ್ಯಂಡ್ ಲಾಸ್ಟ್ ಒನ್ ಇದರಲ್ಲಿ ನೋ ಕನ್ಸಿಡರೇಷನ್ಸ್ ಆಫ್ ದಿ ಫ್ರೀ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಉಚಿತ ಸರಕು ಮತ್ತು ಸೇವೆಗಳ ಪರಿಗಣನೆ ಇರುವುದಿಲ್ಲ. ಉಚಿತ ಸರಕು ಮತ್ತು ಸೇವೆಗಳ ಪರಿಗಣನೆ ಇರುವುದಿಲ್ಲ. ಉಚಿತ ಸೇವೆಗಳು ಮತ್ತು ಸರಕುಗಳು ಅಂದರೆ ಯಾವುದು? ಉಚಿತ ಸೇವೆ ಅಂತಂದರೆ ನಾವು ತಂದೆ ಅಥವಾ ತಾಯಿ ಮಕ್ಕಳಿಗೆ ಹೇಳಿಕೊಟ್ಟ ಪಾಠದ ಅರ್ನಿಂಗ್ ಇಲ್ಲಿ ಬರಲ್ಲ. ಅದು ಉಚಿತ ಸೇವೆ. ಅಥವಾ ಸರಕುಗಳು, ನಮ್ಮ ಹೊಲದಿಂದ ನಾವೇ ತರಕಾರಿಗಳನ್ನು ನಾವು ತೆಗೆದುಕೊಂಡು ತಿನ್ನುವುದು ಅಥವಾ ಊಟ ಮಾಡುವುದು, ಅಥವಾ ತರಕಾರಿಗಳನ್ನು ಅಥವಾ ದವಸ ಧಾನ್ಯಗಳನ್ನು ಇದರಲ್ಲಿ ತಗೊಂಡು ನಾವು ನಮ್ಮ ಉಪಯೋಗಕ್ಕಾಗಿ ಮಾಡ್ಕೊಳ್ತಕ್ಕಂಥ ಸರಕು ಸೇವೆಗಳನ್ನು ಇಲ್ಲಿ ಕನ್ಸಿಡರ್ ಆಗಲ್ಲ ರಾಷ್ಟ್ರೀಯ ಉತ್ಪನ್ನದಲ್ಲಿ. ಇನ್ನು ರಾಷ್ಟ್ರೀಯ ಉತ್ಪನ್ನ, ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು 3 ರೀತಿಯಲ್ಲಿ ಅಳೆಯುತ್ತೀವಿ ನಾವು. ದ ಮೆಥಡ್ಸ್ ಆಫ್ ಮೇಜರ್ಮೆಂಟ್ಸ್ ಆಫ್ ದಿ GNP ಅಂತ ಕರಿತೀವಿ. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ 3 ಅಂಶಗಳಿದ್ದಾವೆ. ಆ 3 ಅಂಶಗಳು ಯಾವುವು ಅಂತಂದರೆ, ಒಂದು ಆದಾಯದ ವಿಧಾನದಿಂದ, ವೆಚ್ಚದ ವಿಧಾನದಿಂದ, ಮೌಲ್ಯಮಾಪನ ಸೇರ್ಪಡೆಯುವ ವಿಧಾನ. ಕೆಲವೊಂದು ಮುಂದುವರೆದ ರಾಷ್ಟ್ರಗಳು 3 ವಿಧಾನಗಳ ಮೂಲಕ ರಾಷ್ಟ್ರೀಯ ಆದಾಯವನ್ನು GNPಯನ್ನು ಕಂಡುಹಿಡಿಯಲಾಗ್ತದೆ. ಕೆಲವೊಂದು ರಾಷ್ಟ್ರಗಳು 2 ವಿಧಾನಗಳಿಂದ GNPಯನ್ನು ಕಂಡುಹಿಡಿತವೆ. ನಮ್ಮಂಥ ರಾಷ್ಟ್ರಗಳು 1 ಅಥವಾ 2 ವಿಧಾನಗಳಿಂದನೂ ಕಂಡುಹಿಡಿಬೋದು. ಆಯಾ ದೇಶದ ಆರ್ಥಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಈ ವಿಧಾನಗಳ ಮೂಲಕ ರಾಷ್ಟ್ರೀಯ ಆದಾಯ, ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಕಂಡುಹಿಡಿಯಲಾಗ್ತದೆ.
ಹಾಗಂದರೆ ಇಲ್ಲಿ ಆದಾಯದ ವಿಧಾನ ಅಂದರೆ ಏನು? ಆ ಮೇಜರ್ಮೆಂಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಮಾಪನ ಮಾಡುವ ವಿಧಾನಗಳು. ಒಂದನೇದು ಆದಾಯದ ವಿಧಾನ. ಇದರಲ್ಲಿ ಆದಾಯದ ವಿಧಾನದಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನನ ವಿವಿಧ ಉತ್ಪಾದನಾಂಗಗಳನ್ನು ನೀಡಲಾದ ಪ್ರತಿಫಲದ ಮೂಲಕ ಅಂದಾಜು ಮಾಡಲಾಗ್ತದೆ. ಅಂದರೆ ಇಂದು ಒಂದು ಪ್ರಕಾರ ಒಂದು ದೇಶದ ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ಸರಕು ಮತ್ತು ಸೇವೆಗಳ ಉತ್ಪಾದನೆಯಾದ ಭಾಗಿಯಾದ ಎಲ್ಲ ಉತ್ಪಾದನಾಂಗಗಳಿಗೆ ನೀಡಲಾಗ್ತಕ್ಕಂಥ ಹಣರೂಪಿ ಮೌಲ್ಯವನ್ನು, ಅಂದರೆ ಭೂಮಿ ಉತ್ಪಾದನಾಂಗಗಳಾಗಿರ್ತಕ್ಕಂಥ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಜೇಷನ್ಸ್. ಲ್ಯಾಂಡ್ ರಿವಾರ್ಡ್ ಫಾರ್ ದಿ ರೆಂಟ್, labor reward for wage, and capital reward for interest, and organization reward for the profit. Almost all the earnings are the only for the payment of the earning, the sense of money only. ಹಣದ ರೂಪದಲ್ಲಿ ಇವುಗಳನ್ನು ಅಳೆಯಲಾಗ್ತದೆ. ಹಣದ ರೂಪದಲ್ಲಿ ಹಂಚಿಕೆಯ ವಿಧಾನ, ಮೆಥಡ್ ಡಿಸ್ಟ್ರಿಬ್ಯೂಷನ್ಸ್ ಅಂತಲೂ ಕರಿತೀವಿ ನಾವು. ಇವುಗಳನ್ನು ಉತ್ಪಾದನಾಂಗಗಳಿಗೆ, ವಿವಿಧ ಉತ್ಪಾದನಾಂಗಗಳಿಗೆ ಹಂಚಿಕೆಯಾದ ಪ್ರತಿಫಲವನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗ್ತದೆ. ಗಣನೆಗೆ ತೆಗೆದುಕೊಂಡು ಅದರ ಮೂಲಕ ಅಳೆಯಲಾಗ್ತದೆ. ಅಂದರೆ ಇದರಲ್ಲಿ ಗಣನೆಗೆ ಆಗಿರ್ತಕ್ಕಂಥ ಅಂಶಗಳು ಯಾವುವು ಅಂತಂದರೆ, ಉದ್ಯೋಗಗಳು ಕೂಲಿ ಅಥವಾ ವೇತನ, ಗೇಣಿಯಿಂದ ದೊರೆಯುವ ಆದಾಯ, ಉದ್ಯೋಗಿಗಳ ಕೂಲಿ ಅಥವಾ ಆದಾಯ, ಗೇಣಿಯಿಂದ ದೊರೆಯುವ ಆದಾಯ, ಬಡ್ಡಿಯಿಂದ ಲಭಿಸುವ ಆದಾಯ, ಲಾಭಾಂಶಗಳು, ಡಿವಿಡೆಂಟ್ಸ್ ಅಂತ ಕರಿತೀವಿ, ಉದ್ಯಮಗಳು ವಿತರಿಸಿದ ಲಾಭಗಳು, ಉದ್ಯಮ ಸಂಸ್ಥೆಗಳು ಕೆಲವೊಂದು ಲಾಭಗಳ ಪ್ರಮಾಣವನ್ನು ವಿತರಿಸಲ್ಲ, ಆ ಲಾಭಗಳು ಡಿವಿಡೆಂಟ್ಸ್. ಆಮೇಲೆ ಪ್ರತ್ಯಕ್ಷ ತೆರಿಗೆಗಳಿಂದ ದೊರೆಯುವ ವರಮಾನ, ಅದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳಿಗೆ. ಪರೋಕ್ಷ ತೆರಿಗೆಗಳಿಂದ ದೊರೆಯುವ ವರಮಾನ, ವಿದೇಶಗಳಿಂದ ಗಳಿಸಿದ ನಿವ್ವಳ ಆದಾಯ, ಅಂದರೆ ಸರಕುಗಳನ್ನು, ಸೇವೆಗಳನ್ನು ಆಮದುಗಳಿಗಿಂತ ಅವುಗಳ ರಫ್ತುಗಳು ಹೆಚ್ಚಾದಾಗ ದೊರೆಯುವ ಆದಾಯವನ್ನು ನಾವು ವಿದೇಶಗಳಿಂದ ಗಳಿಸಿದ ಆದಾಯ, ನಿವ್ವಳ ಆದಾಯವನ್ನು ಸಹ ಇದರಲ್ಲಿ ಸೇರಿಸಿಕೊಳ್ಳಲಾಗ್ತದೆ. ಅಂದರೆ ಇದೊಂದು ಸೂತ್ರ ಇದೆ, ಒಟ್ಟು ರಾಷ್ಟ್ರೀಯ ಉತ್ಪನ್ನ GNP = ವೇಜ್, ಕೂಲಿ ಮತ್ತು ವೇತನ, ಪ್ಲಸ್ ಗೇಣಿ, ಪ್ಲಸ್ ಬಡ್ಡಿ, ಪ್ಲಸ್ ಲಾಭ, ಪ್ಲಸ್ ಪ್ರತ್ಯಕ್ಷ ತೆರಿಗೆಗಳು, ಪ್ಲಸ್ ಪರೋಕ್ಷ ತೆರಿಗೆಗಳು, ಪ್ಲಸ್ ತೆರಿಗೆಗಳು, ಪ್ಲಸ್ ಸವಕಳಿ ವೆಚ್ಚ, ಪ್ಲಸ್ ವಿದೇಶಗಳಿಂದ ಗಳಿಸಿದ ಆದಾಯ. ಇವು GNPಯಲ್ಲಿ ಒಳಗೊಂಡಿರ್ತಕ್ಕಂಥ ರಾಷ್ಟ್ರೀಯ ಆದಾಯ ಮಾಪನ ಮಾಡುವ ಆದಾಯದ ವಿಧಾನ. ಇನ್ನು ವೆಚ್ಚದ ವಿಧಾನ, ಇದರಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಎಕ್ಸ್ಪೆಂಡಿಚರ್ ಮೆಥಡ್ ಅಂತಲೂ ಕರೀತಾರೆ. ಬೇರೆ ಬೇರೆ ದೇಶಗಳು ಪರ್ಫೆಕ್ಟ್ ಅಕೌಂಟಬಿಲಿಟಿಯಲ್ಲಿ ಪರ್ಫೆಕ್ಟ್ ಇರ್ತದೆ, ಅಕೌಂಟನ್ನು ಆಡಿಟ್ಗಳು ಪರ್ಫೆಕ್ಟ್ ಇರ್ತವೆ, ಅವರ ಲೆಕ್ಕಪತ್ರಗಳು ಪರ್ಫೆಕ್ಟ್ ಇರ್ತವೆ. ಮುಂದುವರಿದ ರಾಷ್ಟ್ರಗಳಲ್ಲಿ ಅವು ಕ್ಯಾಶ್ಲೆಸ್ ಪೇಮೆಂಟ್ ನಡೆದಿರ್ತವೆ, ಅವುಗಳಿಂದ ವೆಚ್ಚದ ವಿಧಾನವನ್ನು ಸಹ ಕಂಡುಹಿಡಿಯಬಹುದು. ಹಾಗೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಕರಿತೀವಿ. ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ವೆಚ್ಚದ ಮೂಲಕವೂ ಕಂಡುಹಿಡಿಯಬಹುದಾಗಿದೆ. ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಎಲ್ಲ ಸರಕು ಮತ್ತು ಸೇವೆಗಳ ಮೇಲೆ ಮಾಡಲಾದ ಒಟ್ಟು ವೆಚ್ಚವು ರಾಷ್ಟ್ರೀಯ ಉತ್ಪನ್ನವಾಗಿರ್ತದೆ. ಒಂದು ವರ್ಷದ ಅವಧಿಯಲ್ಲಿ ವೆಚ್ಚ ಮಾಡಿರ್ತಕ್ಕಂಥ, ಅದು ಸಾರ್ವಜನಿಕ ವೆಚ್ಚ, ಖಾಸಗಿ ವೆಚ್ಚ, ಗ್ರಾಹಕರ ವೆಚ್ಚ, ಎಲ್ಲವೂ ಆ ಎಲ್ಲ ವೆಚ್ಚಗಳು ಸರಕು ಸೇವೆಗಳ ಮೇಲೆ ಮಾಡತಕ್ಕಂಥ ವೆಚ್ಚವನ್ನು ನಾವು ಒಟ್ಟು ರಾಷ್ಟ್ರೀಯ ವೆಚ್ಚ ಅಂತ ಕರಿತೀವಿ. ಆ ರಾಷ್ಟ್ರೀಯ ಉತ್ಪನ್ನ ಆಗಿರ್ತದೆ. ಇದರಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಕಂಡುಹಿಡಿಯಲು ವೆಚ್ಚಗಳನ್ನು ಗಣನೆಗೆ ತೆಗೆದುಕೊಳ್ಬೇಕು. ಅದು ಖಾಸಗಿ ಅನುಭೋಗಿ ವೆಚ್ಚ, ಖಾಸಗಿ ಅಂತಂದರೆ ಗ್ರಾಹಕರು ಮಾಡ್ತಕ್ಕಂಥ ವೆಚ್ಚ, ಅದು ಅನುಭೋಗ ವೆಚ್ಚ. ಒಟ್ಟು ಸ್ವದೇಶಿ ಖಾಸಗಿ ಹೂಡಿಕೆ, ಇದನ್ನು ಟೋಟಲ್ ಡೊಮೆಸ್ಟಿಕ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಖಾಸಗಿ ಉದ್ಯಮಗಳು ಹೊಸ ಹೂಡಿಕೆಗಾಗಿ ಮತ್ತು ಹಳೆಯ ಬಂಡವಾಳ ನವೀಕರಣಕ್ಕಾಗಿ ಕೈಗೊಳ್ಳುವ ವೆಚ್ಚವನ್ನು ಇದು ಒಳಗೊಂಡಿರ್ತದೆ. ಆಮೇಲೆ ನಿವ್ವಳ ವಿದೇಶಿ ಹೂಡಿಕೆ, ನೆಟ್ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಪ್ರತಿಯೊಂದು ದೇಶವು ಕೆಲವು ವಸ್ತುಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ, ಆ ವಸ್ತುಗಳನ್ನು ವಿದೇಶಗಳಿಂದ ರಫ್ತು ಮಾಡುತ್ತದೆ. ಅಂಥ ಆಮದು ಮತ್ತು ರಫ್ತಿನಲ್ಲಿ ಮಾಡದೇ ಇರುವುದರಿಂದ ಆ ಮೌಲ್ಯಗಳು ರಾಷ್ಟ್ರೀಯ ಉತ್ಪನ್ನದಲ್ಲಿ ಲಭ್ಯವಾಗ್ತದೆ. ಈ ಉತ್ಪನ್ನದಲ್ಲಿ ಇರಲ್ಲ. ಅಂಥ ರಫ್ತುಗಳು ಮತ್ತು ಆಮದುಗಳ ಮೌಲ್ಯದ ನಡುವಿನ ವ್ಯತ್ಯಾಸವನ್ನು ನಿವ್ವಳ ವಿದೇಶಿ ಹೂಡಿಕೆ ಅಥವಾ ರಫ್ತು ಹೆಚ್ಚುವರಿ ಎಕ್ಸ್ಪೋರ್ಟ್ ಸರ್ಪ್ಲಸ್ ಅಂತ ಕರಿತೀವಿ. ನಾವು ಅವುಗಳ ಮೂಲಕನೂ ಕಂಡುಹಿಡಿಯಬಹುದು. ಇನ್ನು ಸರಕು ಮತ್ತು ಸೇವೆಗಳ ಮೇಲಿನ ಸರ್ಕಾರದ ವೆಚ್ಚ, ಸಾರ್ವಜನಿಕ ವೆಚ್ಚ ಅಂದರೆ ಸರ್ಕಾರದ ವೆಚ್ಚ. ಸರ್ಕಾರವು ಸರಕು ಮತ್ತು ಸೇವೆಗಳ ಮೇಲೆ ಮಾಡಿದ ವೆಚ್ಚವು ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಭಾಗವಾಗಿರ್ತದೆ. ಇದು ವೆಚ್ಚದ ವಿಧಾನದ ಮೂಲಕವೂ ರಾಷ್ಟ್ರೀಯ ಉತ್ಪನ್ನವನ್ನು ಕಂಡುಹಿಡಿಯಬಹುದು. ಹಾಗೆ ರಾಷ್ಟ್ರೀಯ ಉತ್ಪನ್ನವನ್ನು
ನಾವು ಒಂದು ಸೂತ್ರದ ಮೂಲಕ ನೋಡ್ಬೋದು. GNP ಪ್ಲಸ್ C ಪ್ಲಸ್ I ಪ್ಲಸ್ G ಪ್ಲಸ್ X ಮೈನಸ್ M ಡಿವೈಡೆಡ್ ಬೈ ಪ್ಲಸ್ R ಪ್ಲಸ್ P. ಅಂದರೆ ಖಾಸಗಿ ಅನುಭೋಗದ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಹಾಗೆಯೇ ಖಾಸಗಿ ಅನುಭೋಗದ ವೆಚ್ಚ ಪ್ಲಸ್ ಒಟ್ಟು ಸ್ವದೇಶಿ ಖಾಸಗಿ ಹೂಡಿಕೆ ಪ್ಲಸ್ ನಿವ್ವಳ ವಿದೇಶಿ ಹೂಡಿಕೆ ಪ್ಲಸ್ ಸರಕು ಮತ್ತು ಸೇವೆಗಳ ಮೇಲಿನ ಸರ್ಕಾರದ ವೆಚ್ಚ. ಇವುಗಳನ್ನು ನಾವು GNP ಪ್ಲಸ್ C ಪ್ಲಸ್ I ಪ್ಲಸ್ G ಪ್ಲಸ್ X ಮೈನಸ್ M ಪ್ಲಸ್ R ಮೈನಸ್ P ಎಂಬ ಸೂತ್ರದಿಂದ ನಾವು ನೋಡ್ತೀವಿ. C ಅಂದರೆ ಅನುಭೋಗಿ ವೆಚ್ಚ, I ಅಂದರೆ ಒಟ್ಟು ಹೂಡಿಕೆ ಟೋಟಲ್ ಇನ್ವೆಸ್ಟ್ಮೆಂಟ್, G ಅಂದರೆ ಸರ್ಕಾರದ ವೆಚ್ಚ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್, X ಎಕ್ಸ್ಪೋರ್ಟ್, M ಇಂಪೋರ್ಟ್ ಆ್ಯಂಡ್ R ವಿದೇಶಗಳಿಂದ ಗಳಿಸಿದ ಆದಾಯ ಅರ್ನಿಂಗ್ ಫ್ರಮ್ ಫಾರಿನ್, P ವಿದೇಶಗಳಿಗೆ ಪಾವತಿಸಬೇಕಾದ ಆದಾಯ ದ ಪೇಮೆಂಟ್ ಫಾರ್ ದಿ ಫಾರಿನ್. ಇವುಗಳನ್ನು ನಾವು GNP ಇಜಿ ಪ್ಲಸ್ C ಪ್ಲಸ್ I ಪ್ಲಸ್ G ಪ್ಲಸ್ X ಮೈನಸ್ M ಪ್ಲಸ್ R ಮೈನಸ್ P ಇವುಗಳನ್ನು ನಾವು ತಿಳ್ಕೊಳ್ಬಹುದು. ಇದನ್ನು ರಾಷ್ಟ್ರೀಯ ವೆಚ್ಚವನ್ನು ನೋಡಿದ್ವಿ. ಇನ್ನು ಮೂರನೇ ರಾಷ್ಟ್ರೀಯ ಆದಾಯವನ್ನು ಕಂಡುಹಿಡಿತಕ್ಕಂಥ ಮೂರನೇ ಅಂಶ ಅಂತಂದರೆ ಮೌಲ್ಯ ಸೇರ್ಪಡೆಯ ವಿಧಾನ, ವ್ಯಾಲ್ಯೂ ಆ್ಯಡೆಡ್ ಮೆಥಡ್ ಅಂತಲೂ ಕರಿತೀವಿ. ಇದು ಮುಂದುವರೆದ ರಾಷ್ಟ್ರಗಳು ಸರ್ವೇ ಸಾಮಾನ್ಯವಾಗಿ ಈ ವಿಧಾನದ ಮೂಲಕವೂ ಕಂಡುಹಿಡಿತದೆ. ಆ ಮೌಲ್ಯ ಸೇರ್ಪಡೆಯ ವಿಧಾನದ ಮೂಲಕ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಅಂದಾಜು ಮಾಡುವ ಮತ್ತೊಂದು ವಿಧಾನವಾಗಿದೆ. ಇದರಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲಾದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಹಣರೂಪಿ ಮೌಲ್ಯವನ್ನು ಪ್ರಸ್ತುತ ಬೆಲೆಗಳಲ್ಲಿ ಲೆಕ್ಕ ಹಾಕಲಾಗ್ತದೆ. ಆ ಲೆಕ್ಕಾಚಾರ ಮಾಡುವ ಮೂಲಕ ದ್ವಿಗಣನೆಯನ್ನು ತಪ್ಪಿಸಲು ಡಬಲ್ ಕೌಂಟಿಂಗ್ ಅಂತ ಏನು ಕರಿತೇವಲ್ಲ ಅದನ್ನು ತಪ್ಪಿಸಲು ಅದು ಅಂತಿಮ ಸರಕು ಸೇವೆಗಳ ಮಧ್ಯವರ್ತಿ ಸರಕಿನ ಬೆಲೆಯ ನಡುವಿನ ವ್ಯತ್ಯಾಸವನ್ನು ತಿಳಿಸಲು ಯೋಗ್ಯವಾಗಿರ್ತಕ್ಕಂಥ ಒಂದು ಅಂಶ ಅಂತೇಳಿ ಹೇಳಬಹುದು. ಇಲ್ಲಿ ಉದಾಹರಣೆಗೆ ಕೆಲವೊಂದು ಕಚ್ಚಾ ವಸ್ತುಗಳು, ಅರೆ ತಯಾರಿಸಿದ ವಸ್ತುಗಳು, ಸೇವೆಗಳು ಮೊದಲಾದವುಗಳು ಒಂದು ಕೈಗಾರಿಕೆಯು ಇನ್ನೊಂದು ಕೈಗಾರಿಕೆಯ ಹುಡುವಳಿಯ ಇನ್ವೆಸ್ಟ್ಮೆಂಟ್ ಆಗಿರಬಹುದು ಮಾರಾಟ ಮಾಡ್ತದೆ. ಆ ಒಂದು ಕೈಗಾರಿಕೆಯ ಕಚ್ಚಾ ವಸ್ತುಗಳು, ಅರೆ ತಯಾರಿಸಿದ ವಸ್ತುಗಳು, ಮಧ್ಯವರ್ತಿ ವಸ್ತುಗಳು ಅಂತ ಏನು ಕರಿತೀವಿ. ಒಂದು ಕೈಗಾರಿಕೆಯ ಮಧ್ಯವರ್ತಿ ವಸ್ತುಗಳು, ಕಚ್ಚಾ ವಸ್ತುಗಳು, ಇನ್ನೊಂದು ಕೈಗಾರಿಕೆಯ ಅಂತಿಮ ವಸ್ತುಗಳು ಆಗಿರಬಹುದು, ಅಂತಿಮ ಸರಕುಗಳು ಆಗಿರಬಹುದು. ಹಾಗಾಗಿ ಇದನ್ನು ಕೈಗಾರಿಕೆಯ ಮಧ್ಯವರ್ತಿ ಸರಕುಗಳಾಗಿರಬಹುದು. ಹಾಗಾಗಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ವ್ಯಾಪಕವಾದ ಪರಿಭಾವನೆಯಲ್ಲೂ ಹೌದು, ಸಮಗ್ರ ಉತ್ಪಾದನೆ ಮತ್ತು ಗಳಿಕೆಯ ಒಂದು ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ GNPಯಲ್ಲಿ ಒಳಗೊಂಡಿರ್ತಕ್ಕಂಥ ಅಂಶಗಳು, GNPಯನ್ನು ಮಾಪನ ಮಾಡ್ತಕ್ಕಂಥದ್ದು, ಹಾಗೆಯೇ GNPಯಲ್ಲಿ ಯಾವ್ಯಾವ ಅಂಶಗಳು ಒಳಗೊಂಡಿರ್ತವೆ ಅನ್ನೋದನ್ನು ನೋಡಿದ್ವಿ. ನಾಳೆ ಎರಡನೇ ಅಂಶ ನೆಟ್ ನ್ಯಾಷನಲ್ ಪ್ರಾಡಕ್ಟನ್ನು ನೋಡೋಣ. ನಾಳೆ ಮತ್ತೆ ಸೇರೋಣ.